ನಂತರದಲ್ಲಿ ಮತ್ತೆ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಯ ಒಂದು ಕೇಂದ್ರ ಕಚೇರಿಯ ಪೂಜಾ ಸಮಾರಂಭ ಇವತ್ತು ಬೆಳಗಾವಿಯಲ್ಲಿ ಏರ್ಪಡಿಸಿರ್ತದೆ. ಹಾಗಾಗಿ ಸಹಜವಾಗಿ ನಾವು ಪೂಜಾ ಕಾರ್ಯಕ್ರಮ ಹಾಗಾಗಿ ಭಕ್ತರೆಲ್ಲರೂ ಅಂದರೆ ಕೆಲ ನಿಮಿಷಗಳಲ್ಲಿ ಪೂಜಾ ಸಮಾರಂಭ ಮಾಡಿ ಚುನಾವಣೆ ನಂತರದಲ್ಲಿ ಯಾವ ರೀತಿಯಾಗಿ ಮೀಸಲಾತಿ ಚಳವಳಿಯನ್ನು ಮುಂದುವರಿಸಲು ಹೋಗಬೇಕು, ಯಾವ ರೀತಿಯಾಗಿ ಸರ್ಕಾರಗಳಿಗೆ ಒತ್ತಡ ಹಾಕೋದಕ್ಕೆ ಚರ್ಚೆ ಮಾಡಬೇಕು. ಮೀಸಲಾತಿ ಕೊಡದೇ ಇದ್ದರೆ ನಾವು ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳ್ತೀನಿ ಸಮಯ. ಹೌದು, ಈಗಾಗಲೇ ಅದಕ್ಕೆ ನಾನು ಅದು ಬಾಯ್ಬಿಟ್ಟು ಏನು ಹೇಳೋಕ್ಕಾಗಲ್ಲ, ಜನರ ಮನಸ್ಸಲ್ಲೇ ಇತ್ತು. ಆ ಹಿಂದಿನ ಸರ್ಕಾರದವರು ತರ ಮಾಡೋಕ್ಕೆ ಯಾವ ರೀತಿ ಜನ ಉತ್ತರ ಕೊಡ್ತಾರೆ. ಈ ಸರ್ಕಾರ ಬಂದ ಮೇಲೆ ಮೀಸಲಾತಿ ವಿಳಂಬ ಆಗುತ್ತೆ, ನಿರ್ಲಕ್ಷ್ಯ ಮಾಡೋಕ್ಕೆ ಜನ ಯಾವ ರೀತಿ ಉತ್ತರ ಕೊಡ್ತಾರೆ ಅದನ್ನು ನಾನು ಏನು ಹೇಳೋಕ್ಕೋಗೋದು. ಈ ಸರಿ ಯಾರಿಗೆ ಬೆಂಬಲ ಮಾಡಬೇಕು ನಾನು ನಂದೇನಪ್ಪ ಅಂದರೆ ಈ ಮಲೆ ಮಹದೇಶ್ವರ ಬೆಟ್ಟದಿಂದ ಏನೋ ಪ್ರತಿಜ್ಞಾ ಪಂಚಾಯತ್ ಅಧ್ಯಯನ ಮಾಡೋದಕ್ಕೆ ಒಂದು ಪ್ರತಿಜ್ಞೆ ಮಾಡಿದ್ರು, ಯಾರು ಮೀಸಲಾತಿ ಚಳವಳಿಗೆ ಸಹಕಾರ ಕೊಡ್ತಾರೆ ಅವ್ರಿಗೆ ನೀವು ಸಹಕಾರ ಮಾಡಿ, ಯಾವುದೇ ಪಕ್ಷದಲ್ಲಿ ಯಾವುದೇ ಜಾತಿಯಲ್ಲಿ ಯಾವುದೇ ಭಾಷೆಯಲ್ಲಿ ಯಾರು ಸ್ಪಂದನೆ ಮಾಡೋದಿಲ್ಲ ಅವರು ಸಹಜವಾಗಿ ನೀವು ತಿರಸ್ಕಾರ ಮಾಡಬೇಕು ನಾನು ಹೇಳಕ್ಕಂತ. ಆ ಕಾರಣಕ್ಕೋಸ್ಕರವಾಗಿ ಈ ವರ್ಷದಲ್ಲಿ 6ನೇ ಹೋರಾಟ ಮಾಡೋದು. ಅದೇ ರೀತಿ ಯಾರು ನಮಗೆ ಸಹಕಾರ ನಿಂಬಾಣಿಂದ ಶುರುವಾಯಿತು, ಅಲ್ಲಿಂದ ಇವತ್ತು ಶುರುವಾಗಿ ಗುಲ್ಬರ್ಗದವರೆಗೆ 12 ಜಿಲ್ಲೆ ಮಾಡಿದ್ದೀವಿ. ಹಾಗಾಗಿ ಈ ಚಳವಳಿಗೆ ನಿಮ್ಮ ಭಾಗದಲ್ಲಿ ಯಾರು ನಮಗೆ ಸಹಕಾರ ಕೊಡ್ತಾರೆ ಅವ್ರಿಗೆ ಸಹಕಾರ ಕೊಡ್ರಿ, ಯಾರು ನಮಗೆ ಸಹಕಾರ ಕೊಟ್ಟಿಲ್ಲ ಮತ್ತು ಅವ್ರನ್ನ ಪುರಸ್ಕಾರ ಮಾಡುವಂಥ ಕೆಲಸ ಮಾಡಿ. ಯಾವುದೇ ಪಕ್ಷವನ್ನು ತೊಗೊಳಕ್ಕೆ ಹೋಗೋದು, ಯಾವುದೇ ಜಾತಿ ತೊಗೊಳಕ್ಕೆ ಹೋಗೋದು, ಸಮಾಜವನ್ನು. ಈಗ ಎರಡೂ ಪಕ್ಷಗಳು ಹಂಗಾದ್ರೆ ಮೀಸಲಾತಿ ಕೊಟ್ಟಿಲ್ಲ ಸರ್, ಎರಡೂ ಪಕ್ಷಗಳು ಕೊಡುವಲ್ಲಿ ವಿಫಲ. ಈಗ ಪಕ್ಷಗಳ ಮೇಲೆ ಹೇಳಕ್ಕೆ ಹೋಗಲ್ಲ, ಪಕ್ಷದ ಒಳಗಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರ್ಯಾರು ಸಹಕಾರ ಕೊಡ್ತಾರೋ ಅವ್ರಿಗೆ ಆಶೀರ್ವಾದ ಮಾಡಿ. ಕಳೆದ ಬಾರಿ ನೇರವಾಗಿ ಕರೆ ಕೊಟ್ಟಿತ್ತು ವಿಧಾನಸಭಾ ಚುನಾವಣೆ ಇಲ್ಲ ಅಂದರೆ ಅವಾಗೇನಿತ್ತು, ಚುನಾವಣೆ ಸಂದರ್ಭದಲ್ಲಿ ನೀವು ಬೆಳಗಾವಿಯಲ್ಲಿ ಹೋರಾಟ ಶುರು ಮಾಡಿದ ಮೇಲೆ ಏನು ನಮಗೆ ಸ್ಪಂದಿಸಿದ್ದೇವೆ ಸತ್ಯಾಗ್ರಹ ಮಾಡಿದ ಮೇಲೆ ಒಂದು ಹಂತಕ್ಕೆ ಆ ಕಾರಣಕ್ಕೆ ಜನರಿಗೆ ಸತ್ಯಾಗ್ರಹ ಕೊಟ್ಟ ಸಂದರ್ಭ ಜನರು 3 ತಿಂಗಳು ಏನೋ ನಾವು ಕೊಡ್ತಿದ್ದೋடு ತಂದೇ ಆಗಿರ್ತಕ್ಕಂಥ ಪತ್ರಿಕೆ ಕೊಡ್ತೀವಿ. ಈ ವರ್ಷ ಶುರು ಮಾಡಿದ ಮೇಲೆ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ, ಅಲ್ಲೇ ಒಂದು ನಿರ್ಲಕ್ಷ್ಯ ಆಗಿದೆ ಅಂತ ನೋವು ನಮಗೆ ಕಾಡ್ತಿಲ್ಲ. ಈಗ ಕಳೆದ ಬಾರಿ ಅಟ್ಲೀಸ್ಟ್ ಅವರು ಡ್ಯೂಟಿ ಅನ್ನೋವಂಥದ್ದು ಏನಾದರೂ ಒಂದು ತಂದು ಮುಗಿಸುವಂಥದ್ದು ಮಾಡಿದ್ರು. ಈ ಸರಿ ಅದೇ ಬೇಸರ ಇದೆ. ಯಾಕೋ ಈಗ ಸರ್ಕಾರ 8 ತಿಂಗಳು ಒಂದು ಸಭೆನೂ ಮಾಡಿಲ್ಲ ಅವ್ರು. ಉರಿ ಬಿಸಿಲಲ್ಲಿ ಕುತ್ಕೊಂಡು ಹೋರಾಟ ಎಲ್ಲ ಗಡುವುದು ಕೊಟ್ಟಿದ್ದೀವಿ ಸರ್. ಇಲ್ಲ ಅಂತ ಆ ಕೊಡುಗು ನಮಗೆ ಕಾಡ್ತಾ ಇದೆ, ನಮಗೆ ಕಾಡ್ತಾ ಇದೆ. ಕಳೆದ ಬಾರಿ ಯಾರೇ ಇರಲಿ, ಪಕ್ಷದವರು ಯಾರೇ ಇದ್ರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಇದ್ದಾಗ ಗಂಭೀರವಾಗಿ ನೀವು ಚಳವಳಿ ಮಾಡ್ತೀರಂದಾಗ ಗಂಭೀರತೆಯಿಂದ ತೆಗೆದುಕೊಳ್ತೀವಿ. ಈ ಸರ್ಕಾರದಲ್ಲಿ ಯಾವುದು ಕಾಣಿಸ್ತಾ ಇಲ್ಲ. ಸಭೆ ಏನಾದರೂ ಮಾಡಿದ್ರು ಆಚಾರ ನಿಮ್ಮ ಕರೆದ್ರೆ? ಒಂದು ಸಭೆ ಕರೆದಿದ್ರಿ, ಒಂದು ಸಭೆನೂ ಆಗಲಿಲ್ಲ ಅನ್ಸುತ್ತೆ. ಆಗ ಅವ್ರು ಸಭೆ ಕರಿತೀವಿ ಅಂತ ಹೇಳಿದ್ರು, ಮುಖ್ಯಮಂತ್ರಿ ಸಭೆ ಕರೆದಿಲ್ಲ. ನಾನು ಭಾಳ ಸರಿ ಹೇಳಿದೆ, ಮಾಡಲೇ ಇಲ್ಲ. ಅಂದ್ರೆ ಈ ಸರ್ಕಾರದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಗಂಭೀರತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ಮಾಡಬೇಕಾಗಿತ್ತು, ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಮ್ಮ ಜನರಲ್ಲಿ ಅದೊಂದು ನಿರಾಶೆ ಇದೆ. ಹಾಗಾಗಿ ಇದು 12 ಜಿಲ್ಲೆ ಆಗೈತಿ. ಈಗ ಚುನಾವಣೆ ಮುಗಿದಂತೆ ಇನ್ನು 18 ಜಿಲ್ಲೆಗಳಿವೆ. ಯಾವ ರೀತಿ ಹೋರಾಟ ಮಾಡೋದು ಚರ್ಚೆ. ಸೊ ಇದೊಂದು ಅವಕಾಶ ನಿಮಗೆ ಪಂಚಮಸಾಲಿ ಸಮುದಾಯದ ಜನರಿಗೆ ಸರ್ಕಾರದ ಗಮನ ಸೆಳೆಯಕ್ಕೆ ಅಥವಾ ಸರ್ಕಾರಕ್ಕೆ ಪಂಚಮಸಾಲಿ ಏನು ಅನ್ನೋದು ಮುಗಿಸೋಕ್ಕೂ ಇದೊಂದು ಅವಕಾಶ ಅಂತ ತಗೊಳ್ತೀರಾ? ನಾನೇನು ಈ ಸದ್ಯಕ್ಕೆ ನಾನು ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ಸುಮ್ಮನಿರ್ತೀನಿ. ಹಾಗಾಗಿ ನಮ್ದೇನಪ್ಪ ಅಂದರೆ ಒಂದು ಮುಂದೆ ಏನೇ ಕೇವಲ ನಾಳೆ ಮುಂದಿನ ತಿಂಗಳು ಎಲೆಕ್ಷನ್ ಮುಂದೆ ಈಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಹೋರಾಟ ಇತ್ತು. ಮುಂದಿನ ಜಿಲ್ಲೆ ಯಾವ ರೀತಿ ಮಾಡಬೇಕು, ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹಾಕೋದು ಚರ್ಚೆ ಮಾಡಿಕೊಂಡು ಸಭೆ ಕರೆದು ಎಲ್ಲರೂ ಸಲಹೆ ಕೊಂಡು ಸ್ವಾಮೀಜಿಗೆ ಆಫ್ಟರ್ ಎಲೆಕ್ಷನ್ ಮತ್ತು ಯಾವ ರೀತಿ ಹೋರಾಟ ಮಾಡ್ತೀವಿ. ಸ್ವಾಮೀಜಿ ನಿಧಾಣಿ ಅವರು ನಿನ್ನೆ ಬೆಳಗಾವಿಯಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತ ಪಂಚಮಸಾಲಿ ಸಮುದಾಯದವರು ಅಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಅನೇಕ ಹೋರಾಟದಲ್ಲೂ ಕೂಡ ಹೆಬ್ಬಾಳ್ಕರ್ ಪಾಲ್ಗೊಂಡಿದ್ರು. ಏನು ಹೇಳ್ತೀರಿ ಸ್ವಾಮೀಜಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡಿದ್ರು. ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕೆ ಅವರ ಇಡೀ ಸಮಾಜ ನಮ್ಮವರಂತೇಳಿ ನಾವು ವ್ಯಕ್ತ ಮಾಡಿದ್ವಿ. ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಏನೇನೋ ಮಾತಾಡ್ತಾರೆ ನಾವು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ನಮ್ಮ ಸಮಾಜ ಸಂಘಟನೆ ನಾಳೆ ಸಹ ಪ್ರತಿಕ್ರಿಯೆ ಕೊಡ್ತಾರೆ. ಹಾಗಾಗಿ ನಮ್ಮ ಮೀಸಲಾತಿ ಅನೇಕ ಜನರು ಹೋರಾಟ ಘೋಷಿಸಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜೊತೆ ಘೋಷಿಸಿಕೊಂಡಿದ್ದಾರೆ, ಹೋರಾಟ ಬೆಂಬಲ ಕೊಟ್ಟಿರ್ತಾರೆ ಅಂತಂದರೆ ಅವ್ರು ನಮ್ಮೂರಾಗಿರೋ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ, ನಮ್ಮೂರ ಸರ್ಕಾರ ಹೋರಾಟ ಧುಮುಕಿರ್ತಾರೆ. ಆಗ ವಿನಾಕಾರಣ ಆ ರೀತಿ ಯಾರೂ ಸಹ ಯಾವುದೇ ರೀತಿ ವಿಷಯಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂಥ ಹೇಳ್ಕೊಂಡು ಯಾರು ಸಹ ಕೊಡಬಾರ್ದು ಅಂತ ನನಗೆ ಅಂದರೆ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಪಂಚಮಸಾಲಿ ಅಲ್ಲ. ಅದ್ರ ಬಗ್ಗೆ ಏನೇ ಇರುತ್ತೆ ನನಗೇನಪ್ಪ, ಅಮ್ಮವರು ಇವತ್ತು ಹೋರಾಟ ದುಡುಕಿದ್ದಾರೆ, ಸ್ಪಂದನೆ ಮಾಡಿದ್ದಾರೆ. ಆ ಒಂದು ಗೌರವ, ಆ ಒಂದು ಅಭಿಮಾನ ಅವ್ರ ಮೇಲೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ಹೋರಾಟಕ್ಕೆ ಯಾರೇ ಇಲ್ಲ, ಒಬ್ಬರೇ ಅಂತ ಯಾರು ಹೋರಾಟಕ್ಕೆ ಭಾಗವಹಿಸ್ತಾರೆ
ಅದರ ಪರವಾಗಿ ಸಮಾಜ ಯಾವತ್ತೂ ಅವ್ರ ಬಗ್ಗೆ ಒಳ್ಳೆಯ ಅಭಿಮಾನವನ್ನು ಹೊಂದಿರುತ್ತೆ. ಆ ಹಿನ್ನೆಲೆ ಒಳಗೆ ಅವ್ರ ಬಗ್ಗೆ ಏನಾದರೂ ಇಂಡಿಕೇಟಿವ್ ಯಾರೇ ಮಾಡಿದ್ರು ಸರ್ ನಮ್ಮ ಸಮಾಜ ವಿಭಾಗಗಳು ಅದು ಸೂಕ್ತವಾಗಿರ್ತಕ್ಕಂಥ ಪದ್ಧತಿ ಅಲ್ಲ. ಇಡೀ ಜಗತ್ತಿಗೆ ಗೊತ್ತಿದೆ ಮೀಸಲಾತಿ ಹೋರಾಟ ಯಾರು ಮುಟ್ಟಲಾಗದ ಎಲ್ಲ ನಮ್ಮವ್ರನ್ನ ಕಾರಣಕ್ಕೆ ನಾವು ಸಮಾಜ ಒಗ್ಗೇಡಿ ಅವ್ರು ನಮ್ಮವ್ರಂತ ಗೊತ್ತಾಗ್ತದೆ. ಮತ್ತು ಅದ್ರ ಬಗ್ಗೆ ಜಾತಿ ಬಗ್ಗೆ ಮಾತಾಡೋದು ಯಾರು ಮತ್ತೆ ಸರಿ ನೋಡೋದೇ ಬೇಡ ಅಂತ ನಮ್ಮವ್ರಾಗಿ ಕಾರಣಕ್ಕೋಸ್ಕರ ದುಡಿತಾರೆ, ನಮ್ಮವ್ರಾಗ ಬೆಂಬಲ ಕೊಟ್ಟರೆ ಮತ್ತೆ ಅವ್ರನ್ನ ಮೂಲ ತೆಗೆದುಕೊಂಡ ಪ್ರಯತ್ನ ಯಾರು ಸಹ ಮಾಡೋದು ಬೇಡ. ಹೆಬ್ಬಾಳ್ಕರ್ ಅವರು 3 ತಿಂಗಳಲ್ಲಿ ಮೀಸಲಾತಿ ಕೊಡ್ತೀವಿ ಸರ್ಕಾರ ಬಂದ ಆದಮೇಲೆ ಸೊ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಈ ಸರಿ ಆಗಿಲ್ಲ. ಅವ್ರಿಗೆ ಸಮಾಜದ ಜನರನ್ನ ಸಮಾಜದ ಹೆಸರಿನಲ್ಲೇ ಸಚಿವರಾಗಿ ಆಯ್ಕೆಯಾಗಿ ಬಂದಾರ. ಸೊ ಈಗ ಅವರು ರಿಸೈನ್ ಕೊಡ್ಲಿ, ಮೀಸಲಾತಿ ಕೊಟ್ಟ ಮೇಲೆ ಬೇಕಾದ್ರೆ ಮರಳಿ ಮತ್ತೆ ಸಚಿವರಾಗಲಿ ಅನ್ನುವಂಥದ್ದನ್ನ ನಿರಾಣೆ ಹೋಗ್ತದೆ. ಅದಕ್ಕೆ ನಾನು ಐತಲ್ಲ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೆ. ಬಟ್ ಎಲ್ಲರೂ ಬಂದಿರೋ ಕಾರಣಕ್ಕೆ ಮೀಸಲಾತಿ ಬಗ್ಗೆ ಕೇಳೋಕ್ಕೆ ನಾನು ಅದನ್ನು ಅವರು ಸರಿಯಾದ ಸಮಯಕ್ಕೆ ಅವರೇ ಉತ್ತರ. ಈಗ ನಿರಾಣಿ ಅವರು ಸುಳ್ಳು ಹೇಳಿದ್ರು ಅಂತ ಅಲ್ಲ, ನಾನು ನಿರಾಣಿ ಅವರು ಬಗ್ಗೆ ಏನು ಹೇಳಕ್ಕೆ ಹೋಗೋದು, ಅವ್ರ ಬಗ್ಗೆ ನಮ್ಮ ಪ್ರತಿಕ್ರಿಯೆ ಕೊಡೋದು, ಅವ್ರಿಗೆ ನಮ್ಮ ಜಿಲ್ಲಾ ಘಟಕ ಪ್ರತಿಕ್ರಿಯೆ ನನಗೇನಪ್ಪ ಅಂದರೆ ಮೇಡಮ್ ಅವರು ಹೋರಾಟದಲ್ಲಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವತ್ತೂ ಪಂಚಮಸಾಲಿ ಅವರೇ ಅದು ಸತ್ಯ ಅಲ್ಲ. ಮತ್ತೆ ಹಾಗೆ ಇದಕ್ಕೆ ಬಂದಾರೆ ಮತ್ತು ಅದನ್ನ ಯಾಕೆ ಹೊಡೆದು ಹೇಳ್ಬೋದು. ನಮ್ಮವರನ್ನ ಅಭಿಮಾನಕ್ಕೋಸ್ಕರ ಸಮಾಜ ಪರವಾಗಿ ಅವರು ಸಹ ಧ್ವನಿ ಎತ್ತುವಂಥ ಕೆಲಸ. ಈಗ ಈ ಚುನಾವಣೆ ಮೊದಲು 3 ಲೋಕಸಭಾ ಕ್ಷೇತ್ರದಲ್ಲಿ ತಾವು ಕೇಳಿದ್ರಿ ಟಿಕೆಟ್. ತಮ್ಮ ಬೇಡಿಕೆ ಅನುಸಾರ ಕಾಂಗ್ರೆಸ್ BJP ಟಿಕೆಟ್ ಕೊಟ್ಟಿದೆ ಈ ಸತಿ. ಅದಕ್ಕೆ ನಾವು ಕೇಳಿದಷ್ಟೇ ಫೋಟೋ ಕೊಟ್ಟಿಲ್ಲ ಯಾರು, ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಮಾಜದ ಎರಡೂ ಪಕ್ಷದವರು ಒಂದು ಕೊಟ್ಟರೆ ಒಬ್ಬ 2 ಕೊಡ್ತಾರೆ. ಹಾಗೆ ಎಲ್ಲರೂ ನಮ್ಮವರೇ ಆಯ್ತು ಇಷ್ಟರ ಕೊಟ್ಟಿರ್ತಾರೆ. ನಮ್ಮ ಉದ್ದೇಶ ಏನಂತಂದರೆ ಚುನಾವಣೆ ಯಾರು ಗೆಲ್ತಾರೋ ಯಾರು ಗೆಲ್ತಾರೋ ಅಂತಂದರೆ ನನಗೆ ಕ್ರಿಯೆ ಮೀಸಲಾತಿಯನ್ನು ಪಡೆಯುವಂಥ ಹಿನ್ನೆಲೆಯೊಳಗೆ ಯಾರ್ಯಾರು ನಮಗೆ ಅಸಹಕಾರ ಕೊಡ್ತಾರೋ ಅದ್ರ ಬಗ್ಗೆ ಜನರಿಗೆ ಗೊತ್ತಿದೆ. ಅವ್ರ ಬಗ್ಗೆ ಜನ ಎಚ್ಚರವಾಗಿರಲಿ ಅಂತೇಳಿ ಮೂಲಕವಾಗಿ ಕಿವಿ ಮಾತನಾಡಿದ್ದಾರೆ. ಅಲ್ಲ, ಇನ್ಮೇಲೆ ಯಾವ ರೀತಿಯಾಗಿ ಅವ್ರು ಯಾವ ಕಾರಣಕ್ಕೂ ನಾವೆಲ್ಲ ಒಂದೇ ತಾಯಿ ಮಕ್ಕಳಿದ್ವಿ, ಪಕ್ಷಗಳು ಬೇರೆ ಇರ್ಬೋದು, ಯಾವುದೇ ಕಾರಣಕ್ಕೂ ಯಾವುದೇ ಮಹಿಳೆಗೆ ಮೂವಾಗೋ ರೀತಿಯಲ್ಲಿ ಯಾರು ಮಾತಾಡಬಾರ್ದು ಅಂತ. ಅಲ್ಲ, ಆರಂಭದಲ್ಲೂ ಮೀಸಲಾತಿ ಹೋರಾಟದಲ್ಲಿ ನಿರಾಣಿ ಅವರು ಬಂದರು, ಆಮೇಲೆ ಡೈವರ್ಟ್ ಮಾಡಿದರು. ಈಗ ಮತ್ತೆ ಈ ರೀತಿ ಮುಂಚೂಣಿಯಲ್ಲಿರೋರು ಅವ್ರ ಸಮಾಜದವರು ಅಲ್ಲ ಮಾಡುವಂಥದ್ದು. ಸೊ ಇವೆಲ್ಲ ಏನು ಸರ್ ಹಿಂಗಾದ್ರೆ ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ನಾವು ಪದೇ ಪದೇ ಕೆಲಸ ಪ್ರಯತ್ನ ಮಾಡಬೇಕು. ಏನೋ ಮಾಡಿದಪ್ಪ ನಮ್ಮ ಜನ ಮತ್ತೆ ಸರಿಯಾಗಿ ನೀವು ನಮ್ಮವರ ಜೊತೆ ಅವರು ನಮ್ಮವರು ಅದೊಂದು ಕಾರಣ ಚುನಾವಣೆ ಸಂದರ್ಭದಲ್ಲಿ ಆ ರೀತಿಯಾಗಿ ನೋವಾಗೋ ರೀತಿ ಮಾಡಿ ಹೇಳಿ ಮೀಸಲಾತಿ ವಿಚಾರದಲ್ಲಿ ಈ ಸರ್ಕಾರದ ಮೇಲೂ ಕೂಡ ಪಂಚಮಸಾಲಿ ಸಮುದಾಯದ ಜನರು ಬೇಸರ ಇದ್ದಾರೆ. ಅಂದರೆ ನೋವು ಇದೆ ನನಗೆ. ಯಾಕಂದರೆ ಈಗ ಹಿಂದಿನ ಸರ್ಕಾರದವರು ಇದೇ ರೀತಿಗೆ ತಡ ಮಾಡಿದ ತನಕ ಆ ಸರ್ಕಾರದ ನೋವಿತ್ತು, ತಡ ಮಾಡಿದ್ರು. ಈ ಸರ್ಕಾರದವರು ಇನ್ನೂ ತಡ ಮಾಡಿದ್ರು ಅಂತೇಳಿ ಆ ನೋವು ಅಸಮಾಧಾನ ಇದ್ದೇ ಇದೆ. ಆ ಉದ್ದೇಶದಲ್ಲಿ ಇನ್ನೂ 18 ಜಿಲ್ಲೆಗಳಿದಾವಲ್ಲ, 18 ಜಿಲ್ಲೆ ಒಳಗಾಗಿ ಏನಾದ್ರು ಮಾಡ್ಬೋದು ಅಂತ ನಿರೀಕ್ಷೆ ಮಾಡಿದ್ದೀವಿ. ಈಗ 12 ಜಿಲ್ಲೆ ಮುಗಿಸಿದ್ವಿ, ಇನ್ನು 18 ಜಿಲ್ಲೆ ಇತ್ತು. 18 ಜಿಲ್ಲೆ ಹೋರಾಟ ಮಾಡಿದ್ರು ಏನೋ ಮಾಡಿದೆ ಒಂದೇ ಒಂದು ಮೀಟಿಂಗು ಮಾಡಿಲ್ಲ ಅಂತಂದ್ರೆ ದುರಂತ ಮಾಡಬೇಕಾಗಿತ್ತು, ಮಾಡಿಲ್ಲ. ಮುಂದೆ ಇನ್ನು 18 ಜಿಲ್ಲೆ ಹೋರಾಟ ಮಾಡಿದಾಗ ಮಾಡ್ತಾರೆ ಅಂತ ಕಾಯ್ತಾರೆ. ಥ್ಯಾಂಕ್ ಯು.